ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಚಟ್ನಿ ಪುಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತು ನಾನು ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಈ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೇರಳವಾಗಿ ನುಗ್ಗೆ ಸೊಪ್ಪು ಸಿಗುತ್ತೆ. ಇವತ್ತಿನ ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಗೆ ನಾನು ಸ್ವಲ್ಪ ಜಾಸ್ತಿನೇ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಈ ರೀತಿ ಎಲೆನೆಲ್ಲ ಬಿಡಿಸಿ ಕಡ್ಡಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಲೆ ಎಲ್ಲ ತೊಗೊಂಡಿರ್ತೀವಲ್ಲ, ಇದನ್ನು ಬಿಸಿಲಲ್ಲಿ ಒಂದು 3 ರಿಂದ 4 ದಿವಸ ಆಗೋಷ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ನೋಡಿ, ಈಗ 3 ದಿವಸ ಒಣಗಿಸಿರೋಂಥ ನುಗ್ಗೆ ಸೊಪ್ಪಿದು ತುಂಬ ಚೆನ್ನಾಗಿ ಒಣಗಿದೆ. ನೋಡಿ, ಮುಟ್ಟಿದ್ರೇ ಪುಡಿ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿ ಒಣಗಿದೆ. ಚೆನ್ನಾಗಿ ಒಣಗಿಸಿದಷ್ಟು ತುಂಬ ದಿವಸ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಅಂತ. ಹಾಗಿದ್ರೆ ಬನ್ನಿ ಈಗ ಕ್ವಿಕ್ಕಾಗಿ ಈ ಹೆಲ್ದಿ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಏರ್ ಫ್ರೈಯರ್ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಬಾಣಲಿಲಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ ಏರ್ ಫ್ರೈಯರಲ್ಲಿ ಹಾಕಿ ಒಂದು 3 ರಿಂದ 4 ನಿಮಿಷ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕಪ್ಪಗಾಗಬಾರ್ದು, ಸೀದೋಗ್ಬಿಟ್ರೆ ಚಟ್ನಿ ಪುಡಿ ಎಲ್ಲ ಕಹಿ ಬಂದ್ಬಿಡುತ್ತೆ. ಇದನ್ನೆಲ್ಲ ಈ ರೀತಿ ಬಿಸಿ ಇರುವಾಗ ಸ್ವಲ್ಪ ಆರ್ಲಿ ಅಂತ ಒಂದು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆನೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ, ಅದನ್ನು ಸಹ 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಏರ್ ಫ್ರೈಯರಲ್ಲೇ ಮಾಡ್ಕೋತಾ ಇದ್ದೀನಿ, ಓವನಲ್ಲಿ ಕೂಡ ಇಟ್ಕೋಬೋದು. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ಆರಾಮಾಗಿ ಪೀಲ್ ಆಗೋಂಗಾದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದನ್ನು ಕಡಲೆಬೇಳೆ ಜೊತೆನೇ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನ್ಗೆ ಒಂದು 1/4 ಕಪ್ ಆಗೋಷ್ಟು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಬೋದು. ಉದ್ದಿನಬೇಳೆ ಮಿಸ್ ಮಾಡಬೇಡಿ, ತುಂಬ ರುಚಿ ಬರುತ್ತೆ ಅದಕ್ಕೊಂಥರ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆ ಏರ್ ಫ್ರೈಯರ್ ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತುರಿದಿರುವಂತಹ ಕೊಬ್ಬರಿ ತುರಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಮತ್ತು 1 ಬಟ್ಲಾಗುವಷ್ಟು ಕರಿಬೇವಿನ ಸೊಪ್ಪು. ಇದನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಕೊಟ್ಟರೆ ಸಾಕು, ಇದು ಜಾಸ್ತಿ ಬೇಡ. ಒಂದು 2 ನಿಮಿಷ ಕೊಟ್ಟರೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕರಿಬೇವಿನ ಸೊಪ್ಪೆಲ್ಲ ಈ ರೀತಿ ಕ್ರಿಸ್ಪಿ ಆಗಿದ್ರೆ ಸಾಕು, ಬೇರೆದೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ. ಈಗ ಅದನ್ನು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನ ತಣ್ಣಗಾಗಕ್ಕೆ ಇಡೋಣ, ಸ್ವಲ್ಪ ಸ್ಪ್ರೆಡ್ ಮಾಡಿ ಇಟ್ಟಿರೋಣ. ಲಾಸ್ಟಲ್ಲಿ ಇದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 10 ರಿಂದ 12 ಆಗುವಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಾನು ಗುಂಟೂರು ಮೆಣಸಿನ್ಕಾಯಿ ಉಪಯೋಗಿಸ್ಕೋತಾ ಇದ್ದೀನಿ. ನೀವು ಒಣಗಿದ ಮೆಣಸಿನ್ಕಾಯಿ ಇಲ್ಲ ಮಣ್ಕಟ್ ಮೆಣಸಿನ್ಕಾಯಿ ಅಂತಾರಲ್ಲ, ಅದು ಕೂಡ ಹಾಕ್ಕೊಬೋದು. ಇಲ್ಲ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಇದನ್ನು ಹುರಿದಿಟ್ಕೊಂಡಿರೋದನ್ನೆಲ್ಲ ತಣ್ಣಗಾಗಕ್ಕೆ ಇಡೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ಆಗುವಷ್ಟು ಹುಣಸೆ ಹಣ್ಣು, ಒಂದು 3/4 ಸ್ಪೂನ್ ಆಗುವಷ್ಟು ಉಪ್ಪು, ಒಂದು 1/4 ಸ್ಪೂನ್ ಆಗುವಷ್ಟು ಇಂಗು, ಇದೆಲ್ಲ ಹಾಕಿ ಅದನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತರಿಯಂಗೆ ರುಬ್ಕೊಂಬರೋಣ. ಫಸ್ಟು ನಾವು ಹುರಿದಿಟ್ಕೊಂಡಿರೋದು ಮಾತ್ರ ಹಾಕ್ಕೊಳ್ಳಿ. ಮೊದಲಿಗೆ ಇದನ್ನೆಲ್ಲ ತರಿಯಾಗಿ ರುಬ್ಬಿಟ್ಕೊಂಡಿದ್ದು ಆದಮೇಲೆ ನಾವು ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ನುಗ್ಗೆ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಅಂತಂದರೆ ನುಗ್ಗೆ ಸೊಪ್ಪನ್ನ ಕೂಡ ಹುರ್ಕೊಬೇಕು. ನಾನಿಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ಒಂದು 4 ದಿವಸ ಒಣಗಿಸಿದ್ರೆ ಸಾಕು, ಅದನ್ನ ಹುರಿಯೋದು ಬೇಡ, ಅಷ್ಟು ಚೆನ್ನಾಗಿ ಅದು ಒಣಗಿರುತ್ತೆ. ಈಗ ಸಮ್ಮರ್ ಸೀಸನ್ ಅಲ್ವಾ, ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ತುಂಬ ಚೆನ್ನಾಗೂ ಒಣಗೋಗುತ್ತೆ. ಈ ಟೈಮಲ್ಲಿ ಈ ರೀತಿ ಚಟ್ನಿ ಪುಡಿ, ಹಪ್ಪಳ, ಸಂಡಿಗೆ ಎಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ತಾ ಇರಿ, ಒಂದೇ ಸತಿ ಆನ್ ಮಾಡಿ ಲಾಸ್ಟ್ವರೆಗೂ ಇಟ್ಕೊಂಡಿದ್ರೆ ಮಿಕ್ಸಿ ಜಾರ್ ಬಿಸಿಗೆ ಅದೊಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಉಪ್ಪಿನ ಸ್ವಲ್ಪ ಬೇಕಾಗಿದೆ ಅಂತ ಅನ್ಸಿದ್ರೆ ಈ ಟೈಮಲ್ಲಿ ಒಂದ್ಸತಿ ಟೇಸ್ಟ್ ನೋಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಬೋದು. ನೋಡಿ, ಈಗ ರೆಡಿಯಾಗಿದೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಮಾಡಿದ್ರೆ ಒಂದು 3 ರಿಂದ 4 ತಿಂಗಳವರೆಗೂ ತುಂಬ ಫ್ರೆಶ್ ಆಗಿ ಇಟ್ಕೋಬೋದು. ನೀವು ಈ ಚಟ್ನಿ ಪುಡಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.